ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಲೆನಾಡು ಹುಡುಗಿ ಪೂಜಾ. ನಮ್ಮೂರು ಸಾಗರ, ಇರೋದು ಬ್ಯಾಂಗ್ಳೂರಲ್ಲಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾನಿವತ್ತು ಮಾರ್ನಿಂಗೇ ಎದ್ದು ಮನೆ ಎಲ್ಲ ಕೆಲಸ ಮುಗಿಸಿ ರೆಡಿಯಾಗಿಬಿಟ್ಟಿದ್ದೆ ಬೇಗ, ಯಾಕಂದರೆ ಸ್ವಲ್ಪ ಫೋಟೋಸು ವಿಡಿಯೋ ಶೂಟೆಲ್ಲ ಮಾಡೋಣ ಅಂಥೇಳಿ. ಹೆಣ್ಮಕ್ಳು ಅಂದರೆ ಹೀಗೆ ಅಲ್ವಾ, ಹಬ್ಬದ ದಿವಸ ಸೀರೆ ಉಟ್ಕೊಂಡು ಚೆನ್ನಾಗಿ ರೆಡಿಯಾಗಿ ಮನೆ ತುಂಬ ಓಡಾಡ್ತಾ ಇದ್ರೆ ಎಷ್ಟು ಖುಷಿ ಅನಿಸುತ್ತೆ. ನನಗಂತೂ ಈ ಥರ ರೆಡಿಯಾಗೋದಂದರೆ ತುಂಬ ಖುಷಿ. ಫುಲ್ ಬಳೆ ಎಲ್ಲ ಹಾಕ್ಕೊಂಡು ಹಬ್ಬದ ದಿವಸ ವೈಬೇ ಬೇರೆ ಥರ ಇರುತ್ತೆ ಆ್ಯಕ್ಚುಲಿ. ಕೈ ತುಂಬ ಹಸಿರು ಬಳೆ ಹಾಕ್ಕೊಂಡು ಖುಷಿ ಆಯಿತು ನನಗೆ. ಆಮೇಲೆ ರಂಗೋಲಿ ಬಿಡೋಣ ಅಂಥೇಳಿ ರಂಗೋಲಿ ಬಿಡೋಕ್ಕೆ ಹೋದೆ. ನನಗೆ ಚೆನ್ನಾಗಿರೋ ರಂಗೋಲಿ ಬರೋಲ್ಲ, ನನಗೆ ಯಾವುದೋ ಒಂದು ಪುಟ್ಟ ರಂಗೋಲಿ ಅಷ್ಟೇ ಬರುತ್ತೆ, ಅದನ್ನೇ ಖುಷಿಯಿಂದ ಹಾಕ್ತಾಯಿದ್ದೆ. ನನಗಂತೂ ಸೀರೆ ಉಡೋದು ಅಂದ್ರೆ ತುಂಬಾ ಇಷ್ಟ. ಕೆಲವರು ಅದನ್ನ ಓಲ್ಡ್ ಮಾಡೆಲ್ ಅಡಗ್ಲಜ್ಜಿ ಕಾಲದ್ದು ಅಂತಾರೆ. ನೋ ಪ್ರಾಬ್ಲಮ್. ಸೀರೆ ಬರೀ ಸಿಂಗಾರ ಅಲ್ಲ, ಅದೊಂಥರ ಸಿರಿ ನಮ್ಮ ಹೆಣ್ಮಕ್ಳಿಗೆ. ತೋರಣ ಕಟ್ಟೋಣ ಅಂತ ಹೇಳಿ ಕೂತ್ಕೊಂಡೆ. ಮಾವಿನ ಎಲೆ ಬೇವಿನ ಎಲೆ ಎಲ್ಲ ತೊಗೊಬಂದಿದ್ದೆ ಹೋಗಿ, ಹಾಗಾಗಿ ತೋರಣ ಕಟ್ಟೋಕ್ಕೆ ಕೂತ್ಕೊಂಡೆ. ಫಸ್ಟ್ ಇದೆಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ದೇವ್ರ ಪೂಜೆ ಮಾಡೋಣ ಅಂತ ಹೇಳಿ ಈ ಕೆಲಸ ಮುಗಿಸ್ಕೊಂಡೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದೆ. ಕಟ್ತಾ ಕೂತ್ಕೊಂಡಿದ್ದೆ. ನನಗದು ಪ್ರಾಪರಾಗಿ ಕಟ್ಟೋಕ್ಕೆ ಗೊತ್ತಾಗಲಿಲ್ಲ, ಹಾಗಾಗಿ ನಾನು ಹೂ ಪೋಣಿಸೋ ಥರನೇ ಅದನ್ನು ಫುಲ್ ಪೋಣಿಸ್ತಾ ಕೂತ್ಕೊಂಡಿದ್ದೆ. ಏನೋ ಒಂಥರ ಖುಷಿ ಅನಿಸ್ತಿತ್ತು. ಮದುವೆ ಆದಮೇಲೆ ನಾವೆಲ್ಲ ಜವಾಬ್ದಾರಿ ತೊಗೊಂಡು ಎಲ್ಲ ನಾವೇ ಮಾಡ್ಕೊಂಡು ಹೋಗ್ಬೇಕಲ್ವ, ಅದೊಂಥರ ಬೇರೆ ಥರನೇ ಫೀಲ್ ಆ್ಯಕ್ಚುಲಿ. ಮದುವೆಗಿಂತ ಮುಂಚೆ ಅಮ್ಮ ಎಷ್ಟೆಲ್ಲ ಕೆಲಸ ಹೇಳ್ತಿದ್ರು, ಒಂದೇ ಒಂದು ಕೆಲಸ ಮಾಡ್ತಿರ್ಲಿಲ್ಲ. ಇಲ್ಲ ನನಗಾಗಲ್ಲಮ್ಮ ಇಷ್ಟೇ ಹೇಳೋದು. ಆದರೆ ಮದುವೆ ಆದಮೇಲೆ ಹಾಗಾಗಲ್ಲ, ಎಲ್ಲ ನಾವೇ ಮಾಡ್ಕೊತ ಹೋಗಬೇಕು. ನಮ್ಮದೇ ಮನೆ ಆಗಿಬಿಡುತ್ತಲ್ವ, ನಾವೇ ಎಲ್ಲ ಮಾಡಬೇಕು. ಅದೊಂಥರ ಏನೋ ಒಂಥರ ಖುಷಿ ಅನಿಸ್ತು. ಫಸ್ಟ್ ಟೈಮು ಎಲ್ಲ ಹಬ್ಬ ಮಾಡ್ತಾ ಇರೋದು. ಫೈನಲಿ ತೋರಣ ಕಟ್ಟಿದೆ. ಸಖತ್ತು ಖುಷಿಯಾಯಿತು. ತೋರಣ ಹಾಕೋಣ ಅಂತ ಹೇಳಿ ಮೇನ್ ಡೋರಲ್ಲಿ ಬಂದು ತೋರಣ ಹಾಕ್ತಾಯಿದ್ದೆ. ಸಖತ್ ಹೈಟ್ ಇತ್ತು ಮೇನ್ ಡೋರು, ಕಷ್ಟಪಟ್ಟು ತೋರಣ ಹಾಕಿದೆ. ನನ್ನ ಹಸ್ಬೆಂಡಿಗೆ ಇವತ್ತೇನೋ ಅರ್ಜೆಂಟ್ ವರ್ಕ್ ಇತ್ತು ಅಂಥೇಳಿ ಆಫೀಸಿಗೆ ಹೋಗಿದ್ರು, ಹಾಗಾಗಿ ಇದೆಲ್ಲ ಕೆಲಸ ನಾನೇ ಮಾಡಬೇಕಾಯ್ತು. ನಮ್ಮ ಮನೆ ಕೆಲಸ ಅಲ್ವಾ, ನಾನೇ ಮಾಡೋಣ ಅಂಥೇಳಿ ತೋರಣ ಎಲ್ಲ ಕಟ್ಟಿದೆ. ಇದು ನಮ್ಮ ತೋರಣ. ಯಾರು ನಗಾಡಬೇಡಿ ನೋಡಿ, ನನಗೆ ಖುಷಿ ಆಯಿತು, ನಾನೇ ಮಾಡಿದ್ದಲ್ವ, ಹಂಗಾಗಿ ಖುಷಿ ಆಯಿತು. ರಂಗೋಲಿ ಹಾಕ್ಕೊಂಡು ತೋರಣ ಎಲ್ಲ ಮುಗಿಸ್ಕೊಂಡು ಒಳಗಡೆ ಪೂಜೆ ಮಾಡೋಕ್ಕೆ ಹೋಗೋಣ ಅಂಥೇಳಿ ಪೂಜೆ ಮಾಡೋಕ್ಕೆ ಅಡುಗೆ ಮನೆಗೆ ಬಂದೆ. ಹೋಳಿಗೆ ಬೇವು ಬೆಲ್ಲ ಎಲ್ಲ ಅಡುಗೆ ಮಾಡಿ ನೈವೇದ್ಯ ಮಾಡೋಣ ಅಂತ ಹೇಳಿ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ.
ಆ್ಯಪಲ್ಲಿ ನಮ್ಮಣ್ಣ ಮತ್ತು ನಮ್ಮಮ್ಮ ವೀಡಿಯೋ ಕಾಲ್ ಮಾಡ್ತಾಯಿದ್ರು. ಏನು ಮಾಡ್ತಾಯಿದ್ಯಾ, ನಾವು ಹಬ್ಬ ಮಾಡ್ತಾಯಿದ್ದೀವಿ ಅಂತ ಹೇಳಿ. ನಾನೆಲ್ಲ ಮುಗಿಸಿ ಹೋಳಿಗೆ ಮಾಡೋಣ ಅಂಥೇಳಿ ಹೋಳಿಗೆ ಮಾಡೋಕ್ಕೆ ಬಂದೆ. ನಾನು ಸ್ವಲ್ಪ ಪುಟಾಣಿ ಹೋಳಿಗೆ ಮಾಡ್ತಾಯಿದ್ದೆ. ನನಗೆ ಸಖತ್ ಖುಷಿ ಪುಟಾಣಿ ಹೋಳಿಗೆ ಮಾಡೋದು. ಮತ್ತು ನಾವಿಬ್ಬರೇ ಇರೋದಲ್ವ, ಜಾಸ್ತಿ ಏನು ಬೇಡ, ಒಂದು 4-5 ಸಾಕು ಅಂಥೇಳಿ ಹೋಳಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗಂತೂ ಸಖತ್ ಖುಷಿ ಆಯಿತು ಹೋಳಿಗೆ ನೋಡಿ. ಅಡುಗೆ ಎಲ್ಲ ಮುಗಿಸ್ದೆ, ದೇವರಿಗೆ ನೈವೇದ್ಯ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿಕೊಂಡೆ. ಎಲ್ಲ ಅಡುಗೆನೂ ತುಂಬ ಚೆನ್ನಾಗಾಗಿತ್ತು. ನಾನು ಊಟ ಮಾಡೋಣ ಅಂತೇಳಿ ಊಟ ಮಾಡೋಕ್ಕೆ ಬಂದೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಹ್ಯಾಪಿ ಯುಗಾದಿ ಆಲ್.